ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಾರದೆ ಧಾರಾವಾಹಿಯ ಅದ್ಭುತ ಸಂಚಿಕೆಯಲ್ಲಿ ಇದು ಒಂದು ಸಂಚಿಕೆ ಆಗಿದೆ. ಆ ಒಂದು ಸಂಚಿಕೆನ ಪೂರ್ತಿಯಾಗಿ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾರದೆ ಧಾರಾವಾಹಿಯಲ್ಲಿ ಒಂದು ಅಂತಿಮ ಘಟ್ಟ ಅಂತಲೇ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ಈ ಕಡೆ ಪಾಪ ಈ ಜ್ಯೋತಿಕಾ ತಂದೆ ಅವ್ರ ತಮ್ಮ ಕುಡಿದು ಬಂದು ನನ್ನನ್ನು ಯಾಕಪ್ಪ ಅಕ್ಕನ ಸೌಕರ್ ಮನೆಗೆ ಬಿಟ್ಬಿಟ್ಟೆ, ನನ್ನ ಈ ಬಡತನದಲ್ಲೇ ಮುಳುಗಿಸ್ಬಿಟ್ಟಲ್ಲಪ್ಪ, ಅಮ್ಮನೂ ಇಲ್ಲ, ಇನ್ನೇನಪ್ಪ ಮಾಡಲಿ, ನನ್ನನ್ನು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಹೌದಪ್ಪ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ನಿಮ್ಮ ಅಕ್ಕನ್ನ ಅಲ್ಲಿ ಬಿಡಬಾರ್ದಾಯ್ತು, ನಿಮ್ಮ ಅಮ್ಮನ್ನ ಕಳ್ಕೊಂಡೇ ಇದ್ದಿದ್ರೆ ನಮ್ಮದು ಒಂದು ಕುಟುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಪಾಲಾಕ್ಷ ಹೇಳ್ತಾ ಇರ್ತಾನೆ. ಇನ್ನು ಮನೇಲೆಲ್ಲೂ ಸಹ ಶಾರದಾ ಕಾಣ್ತಾನೆ ಇರಲ್ಲ. ಸಿದ್ದು ಎಲ್ಲ ಕಡೆ ಹುಡುಕಿ ಅವ್ರ ಅಮ್ಮ ಮತ್ತು ಈ ಕಡೆ ಅನ್ಸು ಎಲ್ಲರನ್ನೂ ಕೇಳ್ತಾರೆ, ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿ ರೋಮಲ್ಲಿ ನೋಡಿದಾಗ ಅವ್ರ ಚಿಕ್ಕ ವಯಸ್ಸಿನ ಫೋಟೋ ಬಿದ್ದಿರುತ್ತೆ. ಆ ಫೋಟೋನ ತಗೊಂಡು ಶಾರದಾ ಎಲ್ಲ ಕಡೆ ಪಾಂಪ್ಲೆಟ್ ಹಾಕಿ ಅಂಟಾಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಇನ್ನು ಸಿದ್ದು ನಾನು ಹುಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಬರ್ತಾರೆ. ಅಲ್ಲ, ಈ ಹುಡುಗಿ ಏನು ಈ ಥರ ಫೋಟೋ ಅಂಟಾಕಿ ಇದರಲ್ಲಿ ಈ ಥರ ಹಾಕಿದೆಯಲ್ಲ, ನನ್ನ ತಾಯಿ ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ನಿಮ್ಗೆ ಯಾರಾದರೂ ಬಂದು ಈ ಥರ ಫೋಟೋ ನೋಡಿ ಗೊತ್ತು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಹಾಕಿ ಇವಳು ಚಿಕ್ಕ ವಯಸ್ಸು ಫೋಟೋ ಮತ್ತು ಈಗಲಿನ ಫೋಟೋನ ಹಾಕಿರ್ತಾರೆ. ಸೊ ಅಮ್ಮ ಮತ್ತು ಮಗಳು ಹುಟ್ಟಿದ ಮಗುನೇ ಯಾರೋ ಎತ್ಕೊಂಡು ಹೋಗಿರ್ತಾರೆ. ನಾನು ನಮ್ಮಮ್ಮನ ನೋಡೇ ಇಲ್ಲ, ದಯವಿಟ್ಟು ನಿಮ್ಗೆ ಯಾರಿಗಾನ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ತಿಳಿಸಿ ಅಂತ ನಂಬರ್ ಹಾಕಿರ್ತಾರೆ. ಪಾಪ ಈ ಹುಡುಗಿ ಅವ್ರ ಅಮ್ಮನ ಹುಡುಕ್ತಾ ಇರಬೇಕು. ಏನಮ್ಮ ನೀನು ಹುಟ್ಟಾಗಿದ್ದ ನಿಮ್ಮ ತಾಯಿನೇ ನೋಡಿಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿನ ಜನಗಳು ಕೇಳ್ತಾರೆ. ಇಲ್ಲ, ನಾನು ಹುಟ್ಟಿದ ತಕ್ಷಣವೇ ನಮ್ಮಮ್ಮ ನನ್ನ ಬಿಟ್ಟು ಹೊರಟೋಗಿದ್ದಾರೆ, ನಮ್ಮ ಅಮ್ಮನ ನೋಡಬೇಕು ಅಂತ ನಂಗೆ ಆಸೆ, ಆದರೆ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಚಿಕ್ಕ ವಯಸ್ಸಿನ ಫೋಟೋ ಮತ್ತು ಈಗ್ಲದ ಫೋಟೋ ಹಾಕಿದ್ದೀನಿ, ಯಾರಾದರೂ ನೋಡಿ ನಮ್ಮ ಅಮ್ಮಂಗೆ ಇದನ್ನು ಗೊತ್ತಾದರೆ ನಮ್ಮಮ್ಮ ನಾನು ಹುಡುಕೋ ಬರ್ತಾರೇನೋ ಅಂತ ಆಸೆ ಅಂದ್ಬಿಟ್ಟು ಶಾರದಾ ಹೇಳ್ತಾರೆ. ಇನ್ನು ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ದಶರಥ ಸುಮಿತ್ರಾ ಸುಮ್ಮನೆ ಕೂತಿರ್ತಾರೆ. ಇದೇನು ಸುಮಿತ್ರಾ ಹಿಂಗೆ ಯೋಚನೆ ಮಾಡ್ತಿದ್ಯಾ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಾನು ಇವಾಗ ಆರೋಗ್ಯವಾಗಿ ಇದ್ದೀನಿ ತಾನೇ ಅಂದಾಗ, ಅದಲ್ಲ ರೀ ಅಂದಾಗ, ಮತ್ತಿನ್ನೇನು ಶಾರದನ್ ಚಿಂತೆ ಅಂದಾಗ, ಹೌದ್ರಿ ಅವಳು ಎಷ್ಟು ಮೋಸ ಮಾಡ್ಬಿಟ್ಟಲ್ವಾ ನಮಗೆ, ನಮ್ಮನೇಲೇ ಇದ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನಿನ್ಗೆ ಯಾಕೆ ಅವಳು ಚಿಂತೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು ದಶರಥ ಹೇಳ್ತಾ ಇರ್ತಾರೆ. ಇನ್ನು ಪಾಲಾಕ್ಷ ರೋಡಲ್ಲಿ ಹೋಗ್ಬೇಕಾದ್ರೆ ಇವರಿಬ್ರು ಕಾರಲ್ಲಿ ಹೋಗ್ತಿರೋದು ನೋಡಿ, ಇದೇ ಒಳ್ಳೆ ಟೈಮ್, ಇವಾಗೇ ಹೇಳ್ಬಿಡ್ಬೇಕು ಶಾರದಾನೇ ಇವ್ರ ಮಗಳು ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ಕೊಂಬರ್ತಾರೆ. ಸೊ ಪಾಲಾಕ್ಷ ಫಾಲೋ ಮಾಡ್ಕೊಂಬರೋದು ನೋಡಿ ದಶರಥ ಕಾರ್ ನಿಲ್ಲಿಸಿ, ಪಾಲಾಕ್ಷ ಅವರೇ ಇದೇನಿದು ಫಾಲೋ ಮಾಡ್ಕೊಂಬರ್ತಾ ಇದ್ದೀರಲ್ಲ, ನಾನು ಯಾರೋ ಅಂತ ಅಂದ್ಕೊಂಡಿದ್ದಾಗ, ಸರ್ ನಾನೇ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ಅಂತ ಪಾಲಾಕ್ಷ ಹೇಳ್ತಾನೆ. ಇನ್ನು ಸುಮಿತ್ರಾ ಅಣ್ಣ ಚೆನ್ನಾಗಿದ್ದೀರಾ ಅಂದಾಗ, ಹಾಂ ಅಮ್ಮ ಚೆನ್ನಾಗಿದ್ದೀನಿ ಅಂದಾಗ, ಏನು ವಿಚಾರ ಹೇಳಪ್ಪ ಅಂತ ಹೇಳ್ಬಿಟ್ಟು ದಶರಥ ಕೇಳ್ತಾರೆ. ಅದು ಸರ್ ಅಂತ ಅನ್ನೋಷ್ಟರಲ್ಲಿ ಈ ಜ್ಯೋತಿಕಾ ಕಾರ್ ಆರನ್ ಮಾಡಿಕೊಂಡು ದೂರದಿಂದನೇ ಬಂದ್ಬಿಡ್ತಾಳೆ. ಹತ್ರಕ್ಕೆ ಬಂದು, ಏನು ಡ್ಯಾಡ್ ಇಲ್ಲೇ ಕಾರ್ ನಿಲ್ಸಿದ್ದೀರಾ, ಇದೇನು ಏನು ಮಾತಾಡ್ತಿದ್ದೀರಾ, ಏನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾಳೆ. ಇನ್ನು ಪಾಲಾಕ್ಷ ಸತ್ಯ ಹೇಳಕ್ಕೆ ಬಂದಿರೋದೆ ಅಂತ ಹೇಳ್ಬಿಟ್ಟು ನೀನು ಸತ್ಯ ಹೇಳ್ಕೂಡ್ದು ಅಂತ ತಲೆನ ಆಡಿಸ್ತಾ ಇರ್ತಾಳೆ. ಇನ್ನು ಪಾಲಾಕ್ಷ, ಸರಿ ಸರ್ ನಿಮ್ಮ ಆರೋಗ್ಯನ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ದಶರಥಂಗೆ ಯಾಕೋ ಮಿಸ್ ಹೊಡಿತಾ ಇರುತ್ತೆ. ಇಷ್ಟು ದೂರದಿಂದ ಫಾಲೋ ಮಾಡ್ಕೊಂಬಂದಂಥ ಪಾಲಾಕ್ಷ ಏನೋ ಸತ್ಯ ಹೇಳಕ್ಕೆ ಬಂದ, ಜ್ಯೋತಿಕಾ ಬಂದಿದ ತಕ್ಷಣ ಯಾಕೆ ಸುಮ್ಮನಾಗ್ಬಿಟ್ಟ, ಏನೋ ಮಿಸ್ ಹೊಡಿತಿದೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಜ್ಯೋತಿಕಾ ಇದ್ದಳು ಈ ಆಳೋದನ್ನು ಹಿಂಗೆ ಬಿಟ್ಟರೆ ಯಾವಾಗ ಬೇಕಾದರೂ ಹೇಳ್ಬಿಡ್ತಾನೆ, ಇವ್ನು ನಮ್ಮಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ನನಗೊಂದಿಷ್ಟು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೆಕ್ಕರಿಸ್ತಾ ಇರ್ತಾಳೆ. ಪಾಪ ತನ್ನ ತಂದೆನೇ ಈ ರೀತಿ ನೋಡ್ತಾ ಇರ್ತಾಳೆ. ದಶರಥಂಗೆ ಮಾತ್ರ ಈ ಜ್ಯೋತಿಕಿನ ಮೇಲೆ ಅವತ್ತಿಂದನೂ ಅನುಮಾನನೇ, ಇವಳು ಗೊತ್ತಿರುತ್ತೆ ನನ್ನ ಮಗಳು ಯಾರು ಅಂತ, ಆದರೆ ಹೇಳ್ತಿಲ್ಲ. ಡ್ಯಾಡ್ ಮಾಮ್ ನೀವೇನು ಮಾಡ್ತಾ ಇದ್ದೀರಾ, ನಡೀರಿ ಮನೆಗೆ ಅಂತ ಹೇಳ್ಬಿಟ್ಟು ಈ ಕಡೆ ಕಾರ್ನ ಹತ್ತಿಸಿ, ಇವನಿಗಂತೂ ಬುದ್ಧಿ ಇಲ್ಲ, ರೋಡಲ್ಲೆಲ್ಲ ನಿಂತ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತೀರಾ, ನಡಿ ತಾತ ಬೇರೆ ಮನೇಲಿ ಕಾಯ್ತಾ ಇದ್ದಾರೆ ಡ್ಯಾಡ್ ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ಕಾರ್ನ ಹತ್ತಿಸಿ ಅವರಿಬ್ಬರನ್ನ ಕಳಿಸ್ತಾರೆ. ಇಲ್ಲ ಹಿಂಗೆ ಬಿಟ್ಟರೆ ಆಗಲ್ಲ, ನಾನು ಅಪ್ಪ ಅಪ್ಪ ಅಂದ್ಕೊಂಡು ಇದೇ ರೀತಿ ಸುಮ್ಮನೆ ಆದರೆ ನಮ್ಮಪ್ಪ ಯಾವತ್ತಾದರೂ ಒಂದು ದಿವಸ ಸತ್ಯ ಹೇಳೇ ಬಿಡ್ತಾನೆ, ಆಮೇಲೆ ನನಗೆ ಈ ಲೈಫ್ ಸ್ಟೈಲೇ ಸಿಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಜ್ಯೋತಿಕಾ ಯೋಚನೆ ಮಾಡ್ತಿರ್ತಾಳೆ. ಸಿದ್ದು ಎಲ್ಲ ಕಡೆ ಹುಡ್ಕೊಂಬರ್ತಾ ಇರ್ತಾರೆ, ಎಲ್ಲೆಲ್ಲಿ ಗೋಡೆ ಸಿಗುತ್ತೋ ಟ್ಯಾಂಕ್ ಎಲ್ಲ ಕಡೆನೂ ಶಾರದಾ ಪಾಂಪ್ಲೆಟ್ನ ಹಾಕ್ತಿರ್ತಾರೆ. ಶಾರದಾ ಅವ್ರಿಗೆ ಏನು ಮಾಡ್ತಾ ಇದ್ದೀರಾ ಅಂದಾಗ, ಸಿದ್ದವ್ರೆ ಅಮ್ಮ ಹಿಂಗಾದರೂ ಸಿಗಲಿ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಅಲ್ಲಪ್ಪ ಈ ಹುಡುಗಿಗೇನು ಬುದ್ಧಿ ಇಲ್ವಾ, ಚಿಕ್ಕ ವಯಸ್ಸಲ್ಲಿ ಕಳೆದೋಗಿರೋದಂತೆ, ಇವ್ರ ಅಮ್ಮನೇ ಇವಳು ನೋಡಿಲ್ಲ, ಇವಳು ಅವ್ರ ಅಮ್ಮನ ನೋಡಿಲ್ಲ, ಈಗ ಇಷ್ಟು ಉದ್ದ ಆಗಿದ್ದಾಳೆ, ಇವ್ರ ಅಮ್ಮ ಬಂದ್ಬಿಡ್ತಾಳ ಇವಳು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಜನ ಹೇಳ್ತಿರ್ತಾರೆ. ಯಾಕಮ್ಮ ಯಾಕೆ ಹಿಂಗೆ ಮಾತಾಡ್ತೀರಾ ಅಂದಾಗ, ಹೌದು ಮತ್ತೆ ಈ ಚಿಕ್ಕ ವಯಸ್ಸಲ್ಲಿ ಹುಟ್ಟಿದ ತಕ್ಷಣವೇ ಬೇರೆ ಯಾರೋ ಎತ್ಕೊಂಡು ಹೋಗಿದ್ದಾರೆ ಇವಳ ಅಂದರೆ ಅವ್ರ ತಾಯಿಗೆ ತಾನೇ ಗೊತ್ತಿರುತ್ತಾ, ಇಲ್ಲ ಇವಳು ನೋಡಿಲ್ಲ, ಅದು ಹೆಂಗೆ ಬಂದ್ಬಿಡ್ತಾರೆ, ಇದೆಲ್ಲ ಬೂಟಾಟಿಕೆ ಬಿಡು, ಸಿಗಲ್ಲ ನಿಮ್ಮಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿರೋ ಜನ ಹೇಳ್ತಾರೆ. ಯಾಕಮ್ಮ ಹಂಗೆ ಮಾತಾಡ್ತೀರಾ, ಈ ದೈವ ಇಚ್ಛೆ ಇದ್ದರೆ ಸಿಕ್ಕೇ ಸಿಗ್ತಾರೆ ಅಂದಾಗ, ಶಾರದಾ ಅವರೇ ನೀವು ಬೇಜಾರಾಗಬೇಡಿ, ನೋಡಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ನಿಮ್ಮಮ್ಮ ಸಿಗಬೇಕು ಅಂತ ಇದ್ದರೆ ಸಿಕ್ಕೇ ಸಿಗ್ತಾರೆ, ದೇವರು ಅಂತ ಒಬ್ಬ ಇದ್ದಾನೆ ಅಲ್ವಾ, ಮನುಷ್ಯರಾಟ ಏನು ನಡೆಯಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ. ಆರತಿ ಇದ್ದವಳು ನೀರು ಕೊಟ್ಟು ಅದಕ್ಕೆ ಏನಾದರೂ ಗೊತ್ತಾಯ್ತು ಅಂದಾಗ, ಇಲ್ಲ ಅಂದಾಗ, ಅದಕ್ಕೆ ನಾನೊಂದು ಐಡಿಯಾ ಕೊಡ್ತೀನಿ, ಈಗ ಸೋಷಿಯಲ್ ಮೀಡಿಯಾಗಳು ಎಲ್ಲ ಕಡೆ ಪಬ್ಲಿಸಿಟಿಲಿದೆ, ಸೊ ನೀವೊಂದು ವಿಡಿಯೋ ಮಾಡಿ ಯಾಕೆ ಆಗಬಾರ್ದು, ನಮ್ಮಮ್ಮ ಈ ಥರ ನಾನು ಚಿಕ್ಕ ವಯಸ್ಸಲ್ಲೇ ಮಿಸ್ ಆಗಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶಾರದಾ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಬಿಡ್ತಾರೆ. ಇನ್ನು ಜ್ಯೋತಿಕಾ
ಹತ್ರ ಬಂದು ಪಾಲಾಕ್ಷ ದಯವಿಟ್ಟು ನೋಡು ಜ್ಯೋತಿಕಾ, ಶಾರದಾನೇ ದಶರಥ ಮತ್ತು ಸುಮಿತ್ರಾ ಅವರ ಮಗಳು ಅಂತ ನೀನೇ ಹೋಗಿ ಹೇಳ್ಬಿಡು, ಇಲ್ಲ ಅಂದರೆ ಪರಿಣಾಮ ಸರಿ ಇರಲ್ಲ ಅಂದಾಗ ನಾನು ಏನೇ ಆದರೂ ನನ್ನ ಸತ್ರು ಆ ವಿಚಾರ ಹೇಳಲ್ಲ ಅಂತೇಳ್ಬಿಟ್ಟು ಜ್ಯೋತಿಕಾ ಹೇಳ್ತಾಳೆ. ನೀನು ಹೇಳಲಿಲ್ಲ ಅಂದರೆ ನಾನು ಹೇಳೋದು ಹೆಂಗೆ ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಪಾಲಾಕ್ಷ ಹೇಳ್ತಾರೆ. ನೋಡು ಅಪ್ಪ, ನಾನು ಕೊನೆ ಬಾರಿ ಹೇಳ್ತಾ ಇದ್ದೀನಿ, ನೀವು ಈ ವಿಚಾರನ ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮಂಗೆ ಹೇಳಬಾರ್ದು ಅಂದಾಗ, ನೋಡು ನಾನು ನಿನ್ನ ತಂದೆ ನಿಜವಾದ ತಂದೆ ನಾನು, ಪಾಪ ಶಾರದಂಗೆ ಅನ್ಯಾಯ ಆಗ್ತಿದೆ ಅಂದಾಗ, ಇಲ್ಲ ಹೇಳಲೇಬೇಕು ಅಂದಾಗ ನಾನು ಹೇಳಲ್ಲ, ನೀವು ಹೇಳ್ಕೂಡ್ದು ಅಂತ ಈ ಜ್ಯೋತಿಕಾ ಹೇಳ್ತಾರೆ. ಮನೇಲಿ ಗ್ರಾನಿ ನಮ್ಮ ಅಪ್ಪ ಬೇರೆ ದಶರಥ ಡ್ಯಾಡಿ ಹತ್ರ ಬಂದು ನಾನು ಅವ್ರ ಮಗಳಲ್ಲ ಶಾರದಾನೇ ಮಗಳು ಅಂತ ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಗ್ರಾನಿ ತಾವು ಮಾತಾಡ್ತಿರ್ತಾಳೆ. ಅದನ್ನು ಬಂದು ಸುಮಿತ್ರಾ ಕೇಳಿಸ್ಕೊಂಡು, ನೀನು ನಿಜವಾಗ್ಲೂ ನನ್ನ ಮಗಳೇನಾ, ಇಂಥ ಕೆಟ್ಟ ಮಗಳು ನನಗೆ ಹುಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತೇಳ್ಬಿಟ್ಟು ಸುಮಿತ್ರಾ ಅವಳಿಗೆ ಉಗಿತಾ ಇರ್ತಾಳೆ. ಅಷ್ಟರಲ್ಲಿ ಮಂಜಣ್ಣ ಬಂದು, ಶಾರದಾ ಇಷ್ಟು ದಿನ ಯೋಚನೆ ಮಾಡ್ತಿದ್ಯಲ್ಲ ಅದು ನಡೆದೇ ಬಿಡ್ತು, ನೀನು ಯಾರಿಗೋಸ್ಕರ ಕಾಯ್ತಿದ್ದಲ್ಲ ಬಂದೇ ಬಿಡ್ತು ಅಂತೇಳ್ಬಿಟ್ಟು ಸ್ವಲ್ಪ ಕುಡ್ದಿರ್ತಾನೆ. ಏನು ಮಂಜಣ್ಣ ಏನು ಹೇಳ್ತಿದ್ಯಾ ಅಂದಾಗ, ನಿಮ್ಮ ಅಮ್ಮ ಬಂದಿದ್ದಾರೆ ನೀನು ನೋಡೋಕ್ಕೆ ಅಂತೇಳ್ಬಿಟ್ಟು ಮಂಜಣ್ಣ ಹೇಳ್ತಾನೆ. ಏನು ಅಮ್ಮನ ಅಂತೇಳ್ಬಿಟ್ಟು ಶಾರದಾ ಓಡೋಗೆ ಆಚೆ ನೋಡಿದ ತಕ್ಷಣ ಅಲ್ಲಿ ಸುಮಿತ್ರಾ ಅವರು ನಿಂತಿರ್ತಾರೆ. ಅಮ್ಮ ಅಂತೇಳ್ಬಿಟ್ಟು ಶಾರದಾ ಓಡ್ ಬರ್ತಾ ಇರ್ತಾರೆ. ಆದರೆ ಸುಮಿತ್ರಾ ಏನಕ್ಕೆ ಬಂದಿರ್ತಾರೋ, ಶಾರದನ ಮಗಳು ಅಂತ ಗೊತ್ತಾಗೇ ಬಂದಿರ್ತಾರೋ ಗೊತ್ತಿಲ್ಲ. ಇನ್ನು ಪಾಲಾಕ್ಷ ಶಾರದನ ಹತ್ರಕ್ಕೆ ಬಂದು, ಶಾರದಾ ಇವತ್ತು ನಿಜ ಹೇಳ್ತಿದ್ದೀನಿ ಕೇಳು, ನಿನ್ನ ಸ್ವಂತ ಅಪ್ಪ ಅಮ್ಮ ಬೇರೆ ಯಾರು ದಿನ ಹುಡುಕ್ತಿದ್ದಲ್ಲ ನಮ್ಮ ಅಪ್ಪ ಅಮ್ಮ ಯಾರು ಅಂತ. ಸುಮಿತ್ರಾ ದಶರಥ ನಿಮ್ಮಪ್ಪ ಸ್ವಂತ ಅಪ್ಪ ಅಮ್ಮ, ನೀನು ಮನೆ ಕೆಲಸ ಮಾಡ್ಕೊಂಡಿದ್ದಲ್ಲ, ಆ ಮನೆ ಬೇರೆ ಯಾರ್ದು ಅಲ್ಲ, ಅದು ನಿನ್ನ ಸ್ವಂತ ಮನೆ ಶಾರದಾ, ನೀನು ಹೋಗಿ ಆ ಮನೆ ಸೇರ್ಕೋಬೇಕು. ಜ್ಯೋತಿಕಾ ಅವ್ರ ಮಗಳಲ್ಲ, ಜ್ಯೋತಿಕಾ ನನ್ನ ಮಗಳು, ನಾಟಕ ಆಡ್ತಾ ಇದ್ದಾಳೆ. ನೀನು ಇಷ್ಟು ದಿನ ನಮ್ಮಮ್ಮ ಅಂತ ಹುಡುಕ್ತಿದ್ದಲ್ಲ, ಹೋಗು ನಿಮ್ಮ ಅಪ್ಪ ಅಮ್ಮನ್ನ ಸೇರ್ಕೋ, ವಿಚಾರ ನಾನು ಹೇಳ್ಬಿಡ್ತೀನಿ ಅಂತ ಜ್ಯೋತಿಕನನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಪಾಲಾಕ್ಷ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಪಾಪಿ ಬೇರೆ ಕಡೆಯಿಂದ ರೋಡ್ ಕಡೆಯಿಂದ ಕಾರ್ನ ತಗೊಂಬಂದು, ಸತ್ಯ ಹೇಳ್ಬೇಡ ಅಂತ ಅಂದ್ರೂ ಈ ಪಾಪಿ ನಮ್ಮಪ್ಪನ ಸತ್ಯ ಕೊನೆಗೂ ಹೇಳಕ್ಕೆ ಹೋಗ್ತಾ ಇದ್ದಾನೆ ಶಾರದನ್ಗೆ, ಇವನ್ನ ಮಾತ್ರ ಬಿಡಬಾರ್ದು ಅಂತೇಳ್ಬಿಟ್ಟು ಜೋರಾಗಿ ಕಾರ್ನ ತಗೊಬಂದು ಇವನಿಗೆ ಗುದ್ಬಿಡ್ತಾಳೆ. ಅಷ್ಟರಲ್ಲಿ ಶಾರದಾಗೆ ಎಲ್ಲ ಸತ್ಯನೂ ಹೇಳ್ಬಿಡ್ತಾರೆ ಪಾಲಾಕ್ಷ, ನಿಮ್ಮ ತಂದೆ ತಾಯಿ ಅವರೇನೆ, ನೀನು ಹೋಗಿ ಅವ್ರನ್ನ ಭೇಟಿ ಮಾಡು, ನಿನ್ನ ಸತ್ಯ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯ ಹೇಳೋ ಅಷ್ಟರಲ್ಲಿ ಇವಳು ಬಂದು ಗುದಿತಾಳೆ. ಅಷ್ಟರಲ್ಲಿ ಪಾಲಾಕ್ಷ ರೋಡಿಗೆ ಬಿದ್ದು ತನ್ನ ಪ್ರಾಣನ ಕಳ್ಕೊತಾನೆ. ಶಾರದಂಗೆ ಸತ್ಯ ಗೊತ್ತಾಗುತ್ತೆ. ಕಾರ್ನ ಮುಂದೆ ಓಡಿಸ್ಕೊಂಡು ಹೋಗ್ಬಿಡ್ತಾಳೆ ಜ್ಯೋತಕ. ಇವನ್ ತಂದೆನೂ ಅಲ್ಲ ಯಾರೂ ಅಲ್ಲ, ನನಗೆ ಯಾರೇ ನನ್ನ ಎದುರಿಗೆ ಬಂದ್ರೂ ನನ್ನ ಹತ್ರ ಶತ್ರುತ್ವ ಕಟ್ಕೊಂಡ್ರೆ ಇದೇ ಗತಿ ಆಗೋದು ಅಂದ್ಬಿಟ್ಟು ಜ್ಯೋತಿಕಾ ಶಾರದಂಗೆ ಹೇಳಿಲ್ಲ ಅಂತ ಮುಂದಕ್ಕೆ ಹೋಗ್ಬಿಡ್ತಾಳೆ. ಪಾಲಾಕ್ಷ ಈಗ ಸತ್ತೋಗ್ತಾನೆ. ಶಾರದಂಗೆ ಸತ್ಯ ಗೊತ್ತಾಗುತ್ತೆ. ಮುಂದಿನ ಕತೆ ಏನು, ಒಟ್ನಲ್ಲಿ ಪಾಪಿ ಜ್ಯೋತಿಕನ ಈಗಾದರೂ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರ, ಶಾರದಾ ಈಗ ಮುಂದಿನ ಹೆಜ್ಜೆ ಏನು ಇಡ್ತಾಳೆ ಅದು ಸಹ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆದರೆ, ಈ ಸೀರಿಯಲ್ ಅಪ್ಡೇಟ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ದಿನ ವಿಡಿಯೋಗಳನ್ನ ಮಾಡಿ ಹಾಕಿ ಶಾರದೆ ಧಾರಾವಾಹಿದು ಅಂತ. ಸೊ ನಾನು ಅವಾಗ ಖುಷಿಯಿಂದ ಈ ಒಂದು ಸೀರಿಯಲ್ ಅಪ್ಡೇಟ್ನ ನಿಮಗೆ ಹಾಕ್ತೀನಿ ಈ ಒಂದು ಚಾನಲಲ್ಲಿ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್